ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಟಿ.ಬಿ. ಜಯಚಂದ್ರ ಬಂಡಾಯ ಎದ್ದಿದ್ದಾರೆ. ಕಾಂಗ್ರೆಸ್ಸಿಗೆ ಜಯಚಂದ್ರ ಅವರ ಈ ಒಂದು ನಿರ್ಧಾರ ಏನಿದೆ ಇದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದ ಸಾಲಿನಲ್ಲಿ ಕುಳಿತುಕೊಳ್ಳೋದಿಲ್ಲ, ಕಾಂಗ್ರೆಸ್ ಪಕ್ಷದ ಸಾಲಿನಲ್ಲಿ ಇಚ್ಛೆ ಇಲ್ಲ ಅಂತ ಟಿ.ಬಿ. ಜಯಚಂದ್ರ ಅವರು ಹೇಳಿದ್ದಾರೆ. ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಸ್ಪೀಕರ್ಗೆ ಪತ್ರ ಬರೀತೇನೆ ಅಂತ ಶಿರಾ ಶಾಸಕ ಜಯಚಂದ್ರ ಅವರು ಹೇಳಿದ್ದಾರಂತೆ. ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ಸಿನ ಒಳಗಡೆ ಅಸಮಾಧಾನ ದಿನದಿಂದ ದಿನಕ್ಕೆ ಒಂದು ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ ಅಂತಾನೆ ಹೇಳಬಹುದು. ಇದೀಗ ಸಚಿವ ಸ್ಥಾನ ಕೈ ತಪ್ಪಿದ ಶಿರಾ ಶಾಸಕ ಟಿ.ಬಿ. ಜಯಚಂದ್ರ ತೆಗೆದುಕೊಂಡಿರತಕ್ಕಂಥ ಒಂದು ನಿಲುವು ಕಾಂಗ್ರೆಸ್ ನಾಯಕತ್ವಕ್ಕೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರತಕ್ಕಂಥ ಟಿ.ಬಿ. ಜಯಚಂದ್ರ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದ ಶಾಸಕರ ಸಾಲಿನಲ್ಲಿ ಕುಳಿತುಕೊಳ್ಳೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಕಾಂಗ್ರೆಸ್ ಶಾಸಕರ ಸಾಲಿನಲ್ಲಿ ಕುಳಿತುಕೊಳ್ಳೋ ಇಚ್ಛೆ ಇಲ್ಲ ಅಂತ ಸ್ಪಷ್ಟಪಡಿಸಿರ್ತಕ್ಕಂಥ ಅವರು ತಮಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೀತೀನಿ ಅಂತ ತಿಳಿಸಿದ್ದಾರೆ. ಈ ಬೆಳವಣಿಗೆ ಕಾಂಗ್ರೆಸ್ಸಿನ ಒಳಗಡೆ ಅಸಮಾಧಾನದ ತೀವ್ರತೆಯನ್ನ ಮತ್ತಷ್ಟು ಬಯಲಿಗೆಳೆದಿದೆ. ಪಕ್ಷದೊಳಗಿನ ಭಿನ್ನಮತ ಈಗ ವಿಧಾನಸಭೆಯ ಒಳಗೂ ಪ್ರತಿಫಲಿಸತಕ್ಕಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಇನ್ನೊಂದು ಕಡೆ ಟಿ.ಬಿ. ಜಯಚಂದ್ರ ಅವರನ್ನ ಮನವೊಲಿಸೋದಕ್ಕೆ ಈಗ ಯಾರ್ಯಾರು ಮುಂದೆ ಆಗಿದ್ದಾರೆ ಹಾಗಾದ್ರೆ? ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದಿಢೀರಂತ ನಿರ್ಧಾರ ತೆಗೆದುಕೊಳ್ಬೇಡಿ ಅನ್ನುವಂಥ ಒಂದು ಸಮಾಧಾನದ ಮಾತನ್ನ ಕೂಡ ಆಡ್ತಾ ಇದ್ದಾರೆ. ಆದರೂ ಕೂಡ ಯಾವುದಕ್ಕೂ ಬಗ್ತಾ ಇಲ್ಲ ಟಿ.ಬಿ. ಜಯಚಂದ್ರ ಅವರು. ಸಚಿವರ ಮುಂದೆಯೇ ಶಾಸಕ ಟಿ.ಬಿ. ಜಯಚಂದ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಮಾಧಾನ ಮಾಡೋದಕ್ಕೆ ಬಾಲಕೃಷ್ಣ ಅವರು ಹಾಗೂ ಚೆಲುವರಾಯಸ್ವಾಮಿ ಅವರು ಹೋಗಿದ್ರು. ಕಠಿಣ ನಿರ್ಧಾರಕ್ಕೆ ಬರಬೇಕಾಗತ್ತೆ ಅಂತ ಅವರು ಮುಂದೆ ಹೇಳಿದ್ದಾರೆ ಜಯಚಂದ್ರ ಅವರು. ಸಮಾಧಾನ ಮಾಡೋದಕ್ಕೆ ಬಂದಿದ್ದ ಸಚಿವರಲ್ಲಿ ಭರವಸೆ ಇಲ್ಲ, ಸ್ಪಷ್ಟ ಭರವಸೆ ಅಥವಾ ಸಮಾಧಾನದ ಸೂತ್ರ ಕಂಡು ಬಂದಿಲ್ಲ. ಇದರಿಂದ ಬೇಸರಗೊಂಡು ಜಯಚಂದ್ರ ಅವರು ಕಠಿಣ ನಿರ್ಧಾರದ ಮಾತನಾಡಿದ್ದಾರೆ. ಸಿಎಂ ಡಿ.ಕೆ.ಶಿ ಜೊತೆ ಮಾತನಾಡೋದಕ್ಕೂ ಕೂಡ ಜಯಚಂದ್ರ ಅವರು ರೆಡಿ ಇಲ್ಲ. ಟಿ.ಬಿ. ಜಯಚಂದ್ರ ಅವರನ್ನ ಮನವೊಲಿಸೋದಕ್ಕೆ ಸಚಿವರಾದ ಎಚ್.ಸಿ. ಬಾಲಕೃಷ್ಣ ಹಾಗೂ ಚೆಲುವರಾಯಸ್ವಾಮಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಆ ಒಂದು ಮಾತುಕತೆಯಿಂದ ಯಾವುದೇ ರೀತಿಯ ಒಂದು ಸ್ಪಷ್ಟ ಪರಿಹಾರ ಅಥವಾ ಭರವಸೆ ದೊರೆತಿಲ್ಲ ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ಈಗ ಕಠಿಣ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಟಿ.ಬಿ. ಜಯಚಂದ್ರ ಅವರು ತಮ್ಮ ಅಸಮಾಧಾನವನ್ನ ಸಚಿವರ ಮುಂದೆಯೇ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ದೊಡ್ಡದಾದಂಥ ಪಕ್ಷ, 136 ಜನ ಶಾಸಕರಿರ್ತಕ್ಕಂಥ ಪಕ್ಷ ಆಗಿರೋದ್ರಿಂದ ಇದು ಬಹುತೇಕ ಕೊನೆಯ ಸಂಪುಟ ವಿಸ್ತರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಜನ ಇರ್ತಾರೆ. ಅವರವರ ಭಾವನೆಗಳು, ಜಿಲ್ಲೆ ಮಟ್ಟದ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳು ಇವೆಲ್ಲದೂ ಕೂಡ ಸ್ವಾಭಾವಿಕವಾಗಿರ್ತದೆ. ಹಾಗಾಗಿ ಎಲ್ಲ ಏಕಕಾಲಕ್ಕೆ ಉಲ್ಬಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಿದೆ ಅದರಲ್ಲಿ. ಅದನ್ನು ಎಲ್ಲೋ ಒಂದು ಕಡೆಗೆ ನಾನು ಬೆಳಿಗ್ಗೆ ಎದ್ದಲ್ಲೂ ಕೂಡ ನಾನು ಕೆಲವು ಶಾಸಕರ ಜೊತೆಯಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ನಾನದನ್ನು ಆ ಪ್ರಸ್ತಾವನೆ ನಾನು ಒಪ್ಪಿರಲಿಲ್ಲ. ಆದರೂ ಕೂಡ ಅದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಒಗ್ಗಟ್ಟನ್ನು ಕಾಪಾಡುವಂಥ ಸಂದರ್ಭದಲ್ಲಿ ವರಿಷ್ಠರ ಮಾರ್ಗದರ್ಶನವನ್ನು ಕೂಡ ಪಡೆದು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಆ ಕಾರಣದಲ್ಲಿ ಇವತ್ತು ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ದೇನೆ. ನೋಡೋಣ, ಇವತ್ತು ಸ್ವಲ್ಪ ಎಲ್ಲ ಬಿಕ್ಕಟ್ಟುಗಳಿಗೂ ಕೂಡ ಇತ್ಯರ್ಥ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಖಾತೆಗಳೇನಾಗಿಲ್ಲ, ವಿಸ್ತರಣೆ ಆಗಿದೆ, ಖಾತೆಗಳು ಹಂಚಿಕೆ ಆಗೋದು ಇದೆ.
ಅದರಲ್ಲೂ ಕೂಡ ಖಾತೆಗಳಲ್ಲೂ ಇನ್ನೊಂದರಲ್ಲೂ ಕೂಡ ಅದು ಸ್ವಲ್ಪ ಸ್ವಾಭಾವಿಕವಾಗಿ ಅದು ಪೈಪೋಟಿ ಇದ್ದೇ ಇರ್ತದೆ, ಪ್ರಯತ್ನಗಳು ಇರ್ತದೆ. ಸೊ ಹಾಗಾಗಿ ಅಂತಿಮವಾಗಿ ವರಿಷ್ಠರು ಅದನ್ನು ಮಧ್ಯದಲ್ಲಿ ಕೂತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇತ್ಯರ್ಥ ಮಾಡಿ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಎಸ್ ಸರ್, ತಿಮ್ಮೇಗೌಡ, ಈಗ ಟಿ.ಬಿ. ಜಯಚಂದ್ರ ಅವರು ವಿಧಾನಸಭಾಧ್ಯಕ್ಷರಿಗೆ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದಾರಾ ಅಥವಾ ಸಲ್ಲಿಸಬೇಕಾ? ಸಚಿವರೊಂದಿಗೆ ನಡೆದಂಥ ಒಂದು ಮಾತುಕತೆಯಲ್ಲಿ ಯಾವ ಪ್ರಮುಖ ವಿಚಾರಗಳು ಚರ್ಚೆ ಆಗಿದ್ದಾವೆ? ಪ್ರಮೋದ್ ರಾಯ ಈ ಒಂದು ಪತ್ರವನ್ನ ಬರೆಯೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಅಂತಿಮವಾಗಿ ತಡರಾತ್ರಿ ಅವರ ಒಂದು ಮನವೊಲಿಕೆಗೆ ತೆರಳಿದಂತ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಚಲುವರಾಯಸ್ವಾಮಿ, ಬಾಲಕೃಷ್ಣ ಮತ್ತೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಆ ಒಂದು ಪತ್ರವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ನೀವು ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಒಂದು ಪತ್ರವನ್ನ ಬರೆದು ನಮಗೆ ಮತ್ತೆ ಪಕ್ಷಕ್ಕೆ ಮುಜುಗರವನ್ನ ತಂದೊಡ್ಡಬೇಡಿ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಅವರು ಆ ಪತ್ರವನ್ನ ಕಿತ್ಕೊಂಡು ಹೋಗಿದ್ದಾರೆ. ಆದ್ರೆ ಇವರು ಟಿ.ಬಿ. ಜಯಚಂದ್ರ ಅವರು ಮಾತ್ರ ತಮ್ಮ ನಿರ್ಧಾರದಿಂದ ಸಡಿಲಿಕ್ಕೆ ಏನು ಹಿಂದೆ ಸರದಂತೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಒಬ್ಬ ಕಾಂಗ್ರೆಸ್ಸಿನ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಅನ್ನುವಂತ ಒಂದು ಅಸಮಾಧಾನವನ್ನ, ಆಕ್ರೋಶವನ್ನ ಹೊರಹಾಕಿದ್ರು. ಸೊ ಹೀಗಾಗಿ ಏನು ಶೀಘ್ರದಲ್ಲೇ ನಡೆಯುವಂತ ಏನು ಆಗಸ್ಟ್ 13ರಿಂದ ನಡೆಯುವಂತ ವಿಧಾನಮಂಡಲ ಅಧಿವೇಶನ ಇದೆ. ಒಂದು ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷದ ಸಾಲಿನಲ್ಲಿ ಕೂತ್ಕೊಳ್ಳೋದ್ರ ಬದಲು ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡಿ ಅನ್ನುವಂತ ರೀತಿಯಲ್ಲಿ ಸ್ಪೀಕರ್ ಹೋಗಿ ವಿಧಾನಸಭಾ ಕಾರ್ಯದರ್ಶಿ ಅವರಿಗೆ ಪತ್ರವನ್ನ ಕೂಡ ಬರೆಯೋದಕ್ಕೆ ಮುಂದಾಗಿದ್ರು. ಸೊ ಇದೀಗ ಮತ್ತೆ ಪತ್ರವನ್ನ ಬರೀಬಹುದು, ಅಥವಾ ಒಂದ್ ವೇಳೆ ಏನಾದ್ರೂ ಆ ರೀತಿಯಾದಂತ ತಮ್ಮ ಬೇಡಿಕೆ ಈಡೇರದೇ ಇದ್ರೆ ಆ ನಿರ್ಧಾರಕ್ಕೆ ಬದ್ಧರಾಗಬಹುದು ಅನ್ನುವಂತ ಒಂದು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದಾವೆ. ಮತ್ತೊಂದ್ ಕಡೆಯಾಗಿ ಟಿ.ಬಿ. ಜಯಚಂದ್ರ ಮತ್ತೆ ಎಂ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಈ ರೀತಿಯಾಗಿ ಹಿರಿಯ ಶಾಸಕರುಗಳು ಯಾರ್ಯಾರು ಅಸಮಾಧಾನಗೊಂಡಿದ್ರೆ ಅವರ ಒಂದು ಮನವೊಲಿಕೆಗೆ ಇದೀಗ ಖುದ್ದು ಸುರ್ಜೇವಾಲಾ ಅವರು ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು. ಅವರ ಒಂದು ಮನವೊಲಿಕೆಗೆ ಮುಂದಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಟಿ.ಬಿ. ಜಯಚಂದ್ರ ಮತ್ತೆ ಎಂ ಕೃಷ್ಣಪ್ಪ ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಬುಲಾವ್ ಮೇರೆಗೆ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಟಿ.ಬಿ. ಜಯಚಂದ್ರ ಮತ್ತೆ ಎಂ ಕೃಷ್ಣಪ್ಪ ಅವರು ಕೂಡ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆಗೆ ಎಂ ಕೃಷ್ಣಪ್ಪ ಮತ್ತೆ ಪ್ರಿಯ ಕೃಷ್ಣ ಅವರ ನಿವಾಸಕ್ಕೆ ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತೆರಳಿ ಮನವೊಲಿಕೆಗೆ ಮುಂದಾಗಿದ್ರು. ಆದ್ರೆ ಅವರು ಡಿ.ಕೆ. ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ, ನಾನು ಮನೆಯಲ್ಲಿಲ್ಲ, ಬರಬೇಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಇದೀಗ ನಿಗದಿಯಂತೆ ಅರ್ಚಕರ ಸಮಾವೇಶಕ್ಕೆ ತೆರಳುತ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಗೆ ಇನ್ನ ಹಿರಿಯ ಶಾಸಕರುಗಳು ರಾಜೀನಾಮೆ ಪ್ರವಾಸವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರು ಕೆಎಸ್ಆರ್ಟಿಸಿ ನಿಗಮಕ್ಕೆ ರಾಜೀನಾಮೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದ್ ಕಡೆಗೆ ಇತ್ತ ಬಿ.ಆರ್. ಪಾಟೀಲ್ ಅವರು ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಸೊ ಹೀಗಾಗಿ ಒಂದ್ ಕಡೆಗೆ ಹಿರಿಯ ಶಾಸಕರ ಅಸಮಾಧಾನ, ಮತ್ತೊಂದ್ ಕಡೆಗೆ ಸಚಿವ ಸ್ಥಾನ ವಂಚಿತರ ಒಂದು ಭಿನ್ನಮತೀಯ ಚಟುವಟಿಕೆಗಳು, ಈ ರೀತಿಯಾದಂತ ಒಂದು ಗೊಂದಲದಿಂದ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಬಂಡಾಯ ಶಮನವಾಗುವಂತೆ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಇದೊಂದು ರೀತಿ ದೊಡ್ಡ ಮಟ್ಟದ ತಲ್ಲವು. ಮತ್ತೊಂದ್ ಕಡೆಗೆ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವಕ್ಕೂ ಕೂಡ ಇದೊಂದು ರೀತಿ ಪ್ರಶ್ನಾರ್ಹವಾಗಿ ಕಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತಾ ಇದೆ. ಮತ್ತೊಂದ್ ಕಡೆಗೆ ವಿಪಕ್ಷಗಳಿಗೂ ಕೂಡ ಕಾಂಗ್ರೆಸ್ನ ಈ ಒಂದು ಆಂತರಿಕ ಕಚ್ಚಾಟ ಇದೀಗ ಒಂದ್ ರೀತಿ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿರುವಂತದ್ದು. ಥ್ಯಾಂಕ್ ಯು, ನಿಮ್ಮೆಲ್ಲ ಮಾಹಿತಿಯಾಗಿ ತಿಮ್ಮೇಗೌಡ.